ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ನಮ್ಮೆಲ್ಲರ ನೆಚ್ಚಿನ ನಾಯಕಿ ನಮ್ಮ ಸ್ಟಾಪ್ ಮಾಡಿ. ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯದ ಎದ್ದು ನಿಂತು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡೋಣ. ನಮ್ಮ ನೆಚ್ಚಿನ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅತ್ಯಂತ ಸಮರ್ಥವಾಗಿ ಅಶಕ್ತರ ಆಶಾದೀಪವಾಗಿ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂಥ ಅನ್ನ ರಾಮಯ್ಯನವರು, ಕನ್ನಡ ರಾಮಯ್ಯನವರು, ಕಲ್ಯಾಣ ರಾಮಯ್ಯನವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಂಧುಗಳೇ, ನಮ್ಮೆಲ್ಲರ ಹೆಮ್ಮೆಯ ಸಚಿವರಾದ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮನಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಭರಪೂರ ಚಪ್ಪಾಳೆಗಳು ನಿಮ್ಮೆಲ್ಲರಿಂದ ಬರಲಿ ಬಂಧುಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲಿ ಸಮಗ್ರ ಶಿಕ್ಷಾಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದ ಈ ಶುಭಗಳಿಗೆ ಆತ್ಮೀಯವಾದ ಸ್ವಾಗತ ಆಗಮಿಸಿದ್ದಾರೆ. ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಿರುವಂತಹ ಮಹನೀಯರು ಮಾನ್ಯ ಶ್ರೀ ಶ್ರೀ ಮಹದೇವಪ್ಪನವರು ಕಾರ್ಯಕ್ರಮದ ವತಿಯಿಂದ ಚಪ್ಪಾಳೆಗಳ ಸ್ವಾಗತ. ಇವತ್ತಿನ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸುವರ್ಣ ಮಹೋತ್ಸವ ಆಚರಿಸಲಾಗಿದೆ. ಕರ್ನಾಟಕದಲ್ಲಿ ಸಮಗ್ರ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಗಳ ಲೋಕಾರ್ಪಣೆಯ ಕಾರ್ಯಕ್ರಮ ಇಲ್ಲಿಗೆ ಪ್ರಾರಂಭವಾಗ್ತಾ ಇದೆ. ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿದ ನಾಯಕರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಆಗಮನದಲ್ಲಿ ಅವರಿಗೆ ತುಂಬ ಹೃದಯದ ಗೌರವಾನ್ವಿತ ಪ್ರೀತಿಯ ಆದರದ ಸ್ವಾಗತವನ್ನ ಕೋರ್ತಾ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಮಹಿಳಾ ಪರವಾದ ಚಿಂತನೆಯುಳ್ಳಂತಹ ಸರ್ಕಾರಿಸಿದಂಥವರು ನುಡಿದಂತೆ ನಡೆದಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕದ ಅಮೂಲ್ಯ ಆಸ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಸೀನರಾಗಿದ್ದಾರೆ ವೇದಿಕೆಯಲ್ಲಿ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಡಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹೆಣ್ಣು ಮಕ್ಕಳನ್ನು ಶಕ್ತಿವಂತರಾಗಿ ರೂಪಿಸಲು ಉಚಿತವಾಗಿ ಪ್ರಯಾಣಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ ದೇಶದ ಪ್ರಗತಿಗೆ ದಾರಿ ಎನ್ನುವಂತಹ ಮಾತಿನಲ್ಲಿ ಭರವಸೆ ಇಟ್ಟು ಸಮರ್ಪಣಾ ಮನೋಭಾವದಿಂದ ಜನಸೇವೆಗಾಗಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಸೇವೆಗಾಗಿ, ಅವರ ಬಲವರ್ಧನೆಗಾಗಿ, ಆರ್ಥಿಕ ಸಬಲೀಕರಣಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಅಹರ್ನಿಶೆ ಶ್ರಮಿಸುತ್ತಿದ್ದಾರೆ ನಿಮ್ಮೆಲ್ಲರ ಹೆಮ್ಮೆಯ ನಾಯಕಿ. ತನ್ನ ನಾಯಕತ್ವದಿಂದ ನಾವೀನ್ಯರವರೆಗೆ ಅಭಿಮಾನದ ಚಪ್ಪಾಳೆಗಳ ಸುರಿಮಳೆಯಾಗಲಿ ಬಂಧುಗಳೇ. ಈ ಒಂದು ಸುಂದರವಾದ ಕಾರ್ಯಕ್ರಮ, ಇವತ್ತಿನ ನಮ್ಮ ಈ ಒಂದು ಅಭೂತಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಹಲವಾರು ಅದ್ಭುತ ಕ್ಷಣಗಳನ್ನು ನೀವು ಕಣ್ತುಂಬಿಸ್ಕೋಬೋದು. ಇವತ್ತಿನ ನಮ್ಮ ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ, ಹಲವಾರು ಅದ್ಭುತವಾದ ಯೋಜನೆಗಳನ್ನು ಇವತ್ತು ನಾವು ಸುವರ್ಣ ಮಹೋತ್ಸವದ ಆಚರಣೆಯನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಗಣ್ಯಮಾನ್ಯರು ಆಗಮಿಸಿ ಆಸೀನರಾಗಿದ್ದಾರೆ. ಆ ಎಲ್ಲ ಮಾನ್ಯರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ. ಬಡ ಮಕ್ಕಳ ತೊಟ್ಟಿಲು ಅಂಗನವಾಡಿ. ಅಂಗನವಾಡಿಗೆ ಬರುವಂತಹ ಪ್ರತಿಯೊಂದು ಕೂಸನ್ನು ತಮ್ಮ ಹೆತ್ತ ಕೂಸಿನ ಹಾಗೆ ಪೊರೆಯುವಂತಹ ಮಹಾಮಾತೆಯರು, ಶಿಕ್ಷಕಿಯರು, ಅಕ್ಷರ ಕಲಿಸುವಂತಹ ಶಿಕ್ಷಕಿಯರು, ಎಲ್ಲರೂ ಹಿರಿಯ ನಾಗರಿಕರು ಒಟ್ಟಾಗಿ ಸೇರಿದ್ದಾರೆ. ಅವರನ್ನು ಗೌರವಿಸುವಂತಹ ಸುಕ್ಷಣಕ್ಕೆ, ಸೌಭಾಗ್ಯದ ಕ್ಷಣಗಳಿಗೆ ನಾವು ಕೂಡ ಜೊತೆಯಾಗೋಣ. ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ. ಪ್ರಿಯ ಬಂಧುಗಳೇ, ಕಾರ್ಯಕ್ರಮದ ಪ್ರಾರಂಭದ ಕ್ಷಣದಿಂದ ಕಟ್ಟ ಕಡೆಯ ಕ್ಷಣದವರೆಗೂ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರವಿರಲಿ.
ನಿಮ್ಮ ನಿಮ್ಮ ಆಸನಗಳಲ್ಲಿಯೇ ಕುಳಿತುಕೊಂಡು ಕಡೆಯ ಕ್ಷಣದವರೆಗೂ ನೀವು ಭಾಗಿಗಳಾಗಿ ಕಾರ್ಯಕ್ರಮದ ಯಶಸ್ಸಿಗೆ ನೀವೆಲ್ಲರೂ ಕೂಡ ಜೊತೆಯಾಗಬೇಕಾಗಿ ಕಾರ್ಯಕ್ರಮದ ಆಯೋಜಕರ ವತಿ ಅಂತ ಕರ್ನಾಟಕದ ಹಿನ್ನೆಲೆ ಗಾಯಕಿ ಶಮಿತಾ ಮಲ್ನಾಡ್ ಮೇಡಮ್ ಅವರು ಇದ್ದಾರೆ. ನಮಗೋಸ್ಕರ ಆಗ್ಲಿಂದ ಹಲವಾರು ಗೀತೆಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಿಲ್ಲಿದ್ದಾರೆ ಮತ್ತು ನಮ್ಮ ಎಲ್ಲ ಗೌರವಾನ್ವಿತರು, ನಮ್ಮ ಸಚಿವರು ಎಲ್ಲರೂ ಇಲ್ಲಿ ಇದ್ದಾರೆ. ಅವರಿಗೋಸ್ಕರ ಕನ್ನಡದ ಮತ್ತೆರಡು ಹಾಡುಗಳ ಮುಖಾಂತರ ನಿಮ್ಮೆಲ್ಲರನ್ನೂ ರಂಜಿಸ್ತಾರೆ. ಅದಕ್ಕೂ ಮುಂಚೆ ಕನ್ನಡಾಂಬೆಗೆ ಬೋಲೋ ಭಾರತ್ ಮಾತಾ ಕಿ, ಕನ್ನಡಾಂಬೆಗೆ ಧನ್ಯವಾದ. ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ ಸಿದ್ದರಾಮಯ್ಯ ಅವರಿಗೂ ಹಾಗೂ ನಮ್ಮೆಲ್ಲರ ಪ್ರೀತಿಯ DCM ಆಗಿರುವಂಥ ಶ್ರೀಯುತ DK ಶಿವಕುಮಾರ್ ಅವರಿಗೂ, ಅವರ ಇಡೀ ಕುಟುಂಬ ಇವತ್ತೇನಿದೆ ಅವರೆಲ್ಲರಿಗೂ ನಮ್ಮ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ಇದ್ದೀವಿ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಗರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಸತ್ತಂತಿಗರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಶೈಸಿ ಶಿವೇತರ ಕೃತಿಯಲ್ಲಿ ಮೂಡಲಿ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು 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 ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಹೆಣ್ಣು ಮಕ್ಕಳ ಶಕ್ತಿ ಇನ್ನಷ್ಟು ಉದ್ಭವಿಸಲಿ, ಇನ್ನಷ್ಟು ಹೆಚ್ಚಾಗಲಿ. ಶಮಿತಾ ಅವರಿಗೆ ಅನಂತ ವಂದನೆಗಳು. ಗೆಲುವಾಗಲಿ, ಶುಭವಾಗಲಿ, ನಿಮ್ಮ ಸಾಧನೆಗೆ ಮತ್ತಷ್ಟು ಕೀರ್ತಿ ಲಭಿಸಲಿ ಎನ್ನುವಂತಹ ಆಶಯದಿಂದ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಾನ್ಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಹಿರಿಯ ನಾಗರಿಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಗಳ ಲೋಕಾರ್ಪಣೆಗೆ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಸೇರಿದ್ದೇವೆ.
ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಿರೂಪಣೆಯಲ್ಲಿ ನಾನು ಭಾನುಮತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಇತ್ತು ಕರ್ನಾಟಕದ ಎಲ್ಲ ಜನಪರ ಯೋಜನೆಗಳನ್ನು ಅತ್ಯಂತ ದಕ್ಷತೆಯಿಂದ ಸಾಕಾರಗೊಳಿಸಿ ಕಾರ್ಯಕ್ರಮದ ವತಿಯಿಂದ ಅತ್ಯಂತ ಆತ್ಮೀಯವಾದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಪರವಾಗಿರುವಂತಹ ಮಹಿಳಾ ಪರವಾದ ದಿಟ್ಟ ಧ್ವನಿ, ದಕ್ಷ ನಾಯಕಿ, ಮಾನ್ಯ ಸಚಿವರಾದಂತಹ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು. ನಿಮ್ಮೆಲ್ಲರ ವತಿಯಿಂದ ಜೋರು ಚಪ್ಪಾಳೆಗಳ ಶುಭ ಸ್ವಾಗತ. ಅನ್ನರಾಮಯ್ಯ, ಕನ್ನಡ ರಾಮಯ್ಯ, ಕಲ್ಯಾಣ ರಾಮಯ್ಯ, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನ ನೀರಿನಂತೆ ನಿರ್ಮಲ, ಹೂವಿನಂತೆ ಕೋಮಳವಾದ ಮನಸ್ಸಿರೋ ಅಂತ ನಮ್ಮ ನಾಯಕರು, ನಮ್ಮ ಸನ್ಮಾನ್ಯ ಶ್ರೀಯುತರಾದಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಆದರದ ಅನಂತ ಅನಂತ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸಮಾಜ ಕಲ್ಯಾಣ ಶ್ರೀಮತಿ ಮಾರ್ಗರೇಟ್ ಆಳ್ವ ಅವರು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಮಹಿಳಾ ಪರವಾದಂತಹ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಬರಲಿ ಜೋರು ಚಪ್ಪಾಳೆ. ಮತ್ತು ಶ್ರೀಯುತರಾದಂಥ ಮೋಟಮ್ಮ ಮೇಡಮ್ ಅವ್ರಿಗೂ ಪ್ರೀತಿಯ ಆದರದ ಅನಂತ ಅನಂತ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಾಜಿ ಸಚಿವೆ ಶ್ರೀಮತಿ ರಾಣಿ ಸತೀಶ್ ಅವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು. ನಮ್ಮ ಹೆಮ್ಮೆಯ ಅಭಿಮಾನದ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನೀವು ಕೂಡ ಕೈ ಜೋಡಿಸಿ ತಾಯಂದಿರೇ, ಸಹೋದರಿಯರೇ, ಇದು ನಿಮ್ಮ ಮನೆಯ ಕಾರ್ಯಕ್ರಮ. ಬಂದಿರುವಂತಹ ಅತಿಥಿಗಳನ್ನ ಚಪ್ಪಾಳೆಗಳ ಮೂಲಕ ಸ್ವಾಗತಿಸಿ. ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಹಾಗೂ ಸಂಸದರು ಆಗಿರುವಂತ ಸನ್ಮಾನ್ಯ ಶ್ರೀಯುತರಾದಂಥ ನಾಸೀರ್ ಅಹಮದ್ ಸರ್ ಅವರಿಗೆ, ನಸೀರ್ ಅಹಮದ್ ಅವರಿಗೆ ಆತ್ಮೀಯವಾದಂತಹ ಶುಭ ಸ್ವಾಗತ. ಪದ್ಮಾವತಿ ಮೇಡಮ್ ಅವರಿಗೆ ಇದೀಗ ಸ್ವಾಗತ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಪದ್ಮಾವತಿ ಮೇಡಮ್ ಅವರಿಗೆ ಮೋಟಮ್ಮ ಮೇಡಮ್ ಅವರು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಕೋರಲಿಕ್ಕಾಗಿ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಆದರದ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇಂದಿರಾ ಗಾಂಧಿಯವರ ಒಡನಾಟವನ್ನು ಇಟ್ಟುಕೊಂಡಿದ್ದಂತಹ ನಾಡಿನ ನೆಚ್ಚಿನ ನಾಯಕಿ ಮೋಟಮ್ಮರವರಿಗೆ ಈ ಹೊತ್ತಿನಲ್ಲಿ ಇಂದಿರಾ ಗಾಂಧಿಯವರ ಕನಸುಗಳನ್ನು ಸಾಕಾರ ಮಾಡ್ತಾ ಮಹಿಳಾ ಪರವಾದ, ಮಕ್ಕಳ ಪರವಾದ, ಹಿರಿಯ ನಾಗರಿಕರ ಪರವಾದ ಯೋಜನೆಗಳನ್ನು ಸಾಕಾರಗೊಳಿಸ್ತಾ ಇರುವಂಥ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ್ದಾರೆ. ನೀವು ಕೂಡ ಅವರಿಗೆ ಆದರದ ಪ್ರೀತಿಯ ಸ್ವಾಗತ. ಶ್ರೀಮತಿ ಜಿ ಪದ್ಮಾವತಿ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಮಾಜಿ ಸಚಿವರಾದಂತಹ ಶ್ರೀಮತಿ ರಾಣಿ ಸತೀಶ್ ಅವರನ್ನ ಗೌರವಪೂರ್ವಕವಾಗಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಎಚ್ ಎಂ ರೇವಣ್ಣನವರನ್ನ ಸ್ವಾಗತಿಸುವಂತಹ ಹೊತ್ತು ಇದಾಗ ಉಪಾಧ್ಯಕ್ಷರು ಶ್ರೀಯುತರಾದಂಥ ಸೂರಜ್ ಹೆಗ್ಡೆ ಸರ್ಗೆ ಇದೀಗ ಈ ಒಂದು ಅದ್ಭುತವಾದ ವೇದಿಕೆಯ ಮೇಲೆ ಎಚ್ ಎಂ ರೇವಣ್ಣನವರಿಗೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಪ್ರೀತಿಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಸನ್ಮಾನ್ಯ ಶ್ರೀಯುತರಾದಂಥ ಸೂರಜ್ ಹೆಗ್ಡೆ ಸರ್ ಅವರಿಗೆ ಇದೀಗ ಈ ಒಂದು ಅದ್ಭುತವಾದ ವೇದಿಕೆಯ ಮೇಲೆ ನಮ್ಮ ಮಾನ್ಯ ಸಚಿವರು ಆದರದ ಪ್ರೀತಿಯ ಸ್ವಾಗತ. ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಸ್ವಾಗತವನ್ನು ಕೋರಿದ್ದಾರೆ. ಶ್ರೀ ಬಿ ಆರ್ ನಾಯ್ಡು, ಮಾನ್ಯ ಅಧ್ಯಕ್ಷರು ಜವಾಹರ್
ಬಾಲಭವನ ಸೊಸೈಟಿ ಬೆಂಗಳೂರು ನಿಮಗಿದು ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು. ಶ್ರೀ ಶಶಿಧರ್ ಕೋಸುಂಬೆ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಧಾರವಾಡ. ಇವರಿಗಿದು ಕಾರ್ಯಕ್ರಮದ ವತಿಯಿಂದ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಶಶಿಧರ್ ಕೋಸುಂಬೆ ಅವರು ನಮ್ಮ ಸ್ವಾಗತವನ್ನು ಸ್ವೀಕಾರ ಮಾಡಿದ್ದಾರೆ. ಶ್ರೀ ಸಂಗಮೇಶ ಆ ಬಬಲೇಶ್ವರ ಮಾನ್ಯ ಅಧ್ಯಕ್ಷರು, ಬಾಲ ವಿಕಾಸ್ ಅಕಾಡೆಮಿ ಧಾರವಾಡ. ಮಹಿಳೆ ಶ್ರೀಮತಿ ಜಯಮಾಲಾ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ನಟಿಗೆ ಪ್ರೀತಿಯ ಸ್ವಾಗತವನ್ನ ಕೋರಿ ಪ್ರಿಯ ಬಂಧುಗಳೇ, ಬರಲಿ ಭರಪೂರ ಚಪ್ಪಾಳೆ. ಅವರಿಗೆ ಪ್ರೀತಿಯ ಆದರದ ಸ್ವಾಗತ. ಸದಾ ಇದು ಹಸನ್ಮುಖಿಯಾಗಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅನುಕರಣೀಯವಾಗಿರುವಂತಹ ಕ್ಷಣ. ಮಾಜಿ ಸಚಿವೆ ಹಾಲಿ ಸಚಿವಿಗೆ ಅವರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರಶಂಸೆಯನ್ನು ನೀಡ್ತಾ ಇದ್ದಾರೆ ಜಯಮಾಲಾ ಅವರು. ನಮ್ಮ ಹೆಮ್ಮೆಯ ಸಚಿವರಾದ ಜಯಮಾಲಾ ಮೇಡಮ್ ಅವ್ರಿಗೆ ಪ್ರೀತಿಯ ಆದರದ ಸ್ವಾಗತವನ್ನ ಕೋರ್ತಾ ಇದೀಗ ಸನ್ಮಾನ್ಯ ಶ್ರೀಯುತರಾದಂಥ ಶ್ರೀ ಕೆ ವಿ ಶರತ್ಚಂದ್ರ ಸರ್ ಅವರು IPS ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತ ನೆರವೇರ್ತಾ ಇದೆ. ಶ್ರೀ ಕೆ ವಿ ಶರತ್ಚಂದ್ರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ ಬೆಂಗಳೂರು. ಪಲ್ಲವಿ ಶಿವಮೊಗ್ಗ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಪಲ್ಲವಿ ಅವರಿಗೆ ಸ್ವಾಗತ. ಪಲ್ಲವಿ ಪಲ್ಲವಿಯವರಿಗೆ ಸ್ವಾಗತ ಬರಲಿ ಚಪ್ಪಾಳೆಗಳ ಮೂಲಕ. ದೊಡ್ಡ ಚಪ್ಪಾಳೆಯ ಮೂಲಕ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತವನ್ನು ಕೋರೋಣ. ಜಲಜಾ ನಾಯಕ್ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್. ಜಲಜಾ ನಾಯಕ್ ಅವರಿಗೆ ಸ್ವಾಗತದ ಮೂಲಕ ಲಾವಣ್ಯ ಬಲ್ಲಾಳ್, ಸೀಡ್ ಅಂಡ್ ಆರ್ಗ್ಯಾನಿಕ್ ಬೋರ್ಡ್, ಲಾವಣ್ಯ ಬಲ್ಲಾಳ್ ಅವರಿಗೆ ವಿಶಿಷ್ಟವಾದಂತಹ ಐತಿಹಾಸಿಕ ಕಾರ್ಯಕ್ರಮದ ವತಿಯಿಂದ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಸ್ವಾಗತವನ್ನು ಕೋರಲಿದ್ದಾರೆ. ಸಾಲೆಟ್ ಪಿಂಟೋ ಪ್ರೀತಿಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಎಲ್ಲ ಮಹಿಳಾ ಸಾಧಕಿಯರನ್ನ ಗೌರವಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ರಘುನಂದನ್ ಸಣ್ಣ ಕೈಗಾರಿಕೆಯ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ರಘುನಂದನ್. ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯನ್ನ ಕೊಡ್ತಾ ಗೌರವಾನ್ವಿತರನ್ನ ಸ್ವಾಗತಿಸೋಣ. ಸಮಸ್ತರು ಜೋರಾದ ಚಪ್ಪಾಳೆ ಬರಬೇಕು. ಇವತ್ತು ಅದ್ಭುತವಾದಂತ ಅರ್ಥಗರ್ಭಿತವಾದಂತ ಕಾರ್ಯಕ್ರಮವಿದ್ದೀವಿ. ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಸ್ವಾಗತವನ್ನು ಕೋರ್ತಾ ಇದ್ದಾರೆ, ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಮಾನ್ಯ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ, ಸನ್ಮಾನ. ಶ್ರೀಲೀಲಾ ಕುಲಕರ್ಣಿರವರು ಅಧ್ಯಕ್ಷರು, ಅವರಿಗೆ ಪ್ರೀತಿಯ ಗೌರವಾನ್ವಿತ ಸ್ವಾಗತ ಸುಸ್ವಾಗತವನ್ನು. ಸುಂದರವಾದಂಥ ಕಾರ್ಯಕ್ರಮ.
ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ, ಸಚಿವರಿಗೆ, ಅಧಿಕಾರಿಗಳಿಗೆ ಅನಂತ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸೈಯದ್ ಅಹಮದ್ ರವರಿಗೆ ಕಾರ್ಯಕ್ರಮದ ವತಿಯಿಂದ ತುಂಬು ಪ್ರೀತಿಯ ಶುಭ ಸ್ವಾಗತ. ಶ್ರೀ ಸೈಯದ್ ಅಹಮದ್. ಆದರದ ಸ್ವಾಗತ. ಎಲ್ಲ ಯೋಜನೆ, ಸುವರ್ಣ ಮಹೋತ್ಸವ, ಮಕ್ಕಳ ದಿನಾಚರಣೆ, ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ. ಶಾಸಕರಾದಂಥ ರೂಪಕಲಾ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸುಸ್ವಾಗತ ಸನ್ಮಾನ. ರೂಪಕಲಾ ಅವರಿಗಿದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೇದಿಕೆಯಲ್ಲಿ ಶೋಭಾಯಮಾನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೃದಯರಿಗೆ, ಹಿರಿಯ ನಾಗರಿಕರಿಗೆ, ಕಾರ್ಯಕರ್ತೆಯರಿಗೆ, ಹಿರಿಯ ಶಿಕ್ಷಕಿಯರಿಗೆ, ನಮ್ಮ ಕಮಲಾಕ್ಷಿ ಮೇಡಮ್ ಘಾಟ್ಗೆ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಸ್ವಾಗತ ಸನ್ಮಾನ. ವೀರ್ ಕುಮಾರ್ ಘಾಟ್ಗೆ, ಶ್ಯಾಮ್ ಘಾಟ್ಗೆ, ವೀರ್ ಕುಮಾರ್ ಪಾಟೀಲ್ ಅವರಿಗೆ ಕಾರ್ಯಕ್ರಮದ ವತಿಯಿಂದ ಶುಭ ಸ್ವಾಗತ. ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್, ತಾಯಂದಿರೇ, ಸಹೋದರಿಯರೇ, ಹಿರಿಯ ನಾಗರಿಕರೇ, ಮುದ್ದು ಮಕ್ಕಳೇ, ಜನಮನವನ್ನು ಗೆದ್ದ ನಾಯಕಿ ನಮ್ಮೊಂದಿಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಹೆಮ್ಮೆಯ ನಾಯಕಿ, ಇಲಾಖೆಯ ನೇತೃತ್ವವನ್ನು ವಹಿಸಿ ಸಾಧನೆಯ ಹಾದಿಯಲ್ಲಿ ಛಲದಿಂದ ಸಾಗುತ್ತಿರುವ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರಿಗೆ ಸ್ವಾಗತವನ್ನ ಕೋರೋಣ. ಬರಲಿ ದೊಡ್ಡ ಚಪ್ಪಾಳೆ. ನಮ್ಮೆಲ್ಲರ ತಾಯಿಯಾಗಿ, ನಮ್ಮೆಲ್ಲರ ಅಕ್ಕನಾಗಿ, ನಮ್ಮೆಲ್ಲರ ಸಹೋದರಿಯಾಗಿ ಸದಾ ನಮ್ಮ ಜೊತೆಗೆ, ನಮ್ಮೊಟ್ಟಿಗೆ, ನಮ್ಮ ಕೈ ಹಿಡಿದುಕೊಂಡು ನಮಗೆ ದಾರಿಯನ್ನ, ಮಾರ್ಗದರ್ಶನವನ್ನ ನೀಡುವ ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿದ ನಾಯಕಿ, ಹೃದಯ ಶ್ರೀಮಂತಿಕೆಯ ನಾಯಕಿ, ನಮ್ಮ ನೆಚ್ಚಿನ ಮಾನ್ಯ ಸಚಿವರು ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಪ್ರೀತಿಯ ಆದರದ ಕಾರ್ಯಕ್ರಮದ ವತಿಯಿಂದ ಸ್ವಾಗತ, ಶುಭ ಸ್ವಾಗತ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. We must protect families and protect children who have inalienable rights and should be loved and should be taken care of physically and mentally and should not be brought into the world only to suffer. ಕುಟುಂಬಗಳನ್ನು ರಕ್ಷಿಸಬೇಕು, ಮಕ್ಕಳನ್ನು ಸಾಕಾರಗೊಳಿಸಿದವರು, ಅಡಿಪಾಯವನ್ನು ಹಾಕಿದಂಥವರು, ಪರಿವರ್ತನಾ ಪರಂಪರೆಯ ಪಾಠವನ್ನು ರೂಪಿಸಿದಂಥವರು ಮಾಜಿ ಪ್ರಧಾನಿಗಳು, ಭಾರತದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಅವರಿಗೆ ನಮ್ಮ ಮೊದಲ ನಮನವನ್ನು ಸಲ್ಲಿಸ್ತಾ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಯೋಜನೆ ಮಾಡಿರುವ ಕರ್ನಾಟಕದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಕ್ಕಳ ದಿನಾಚರಣೆ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಮ್ರ ಕೋರಿಕೆ. ನಾಡಗೀತೆಯ ಪ್ರಸ್ತುತಿ ಸಂಗೀತ ಮಲೆನಾಡು ಬೃಂದದಿಂದ ನಾಡಗೀತೆ. ಜೈ ಭಾರತ ಜನನಿಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ವೀರ ಋಷಿಗಳ ಬೀಡೆ.
ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ. ಬಂಧುಗಳೇ, ಸಮರ್ಪಣೆ ಜನಪರ ನಿಲುವಿನಿಂದ ಮಹಿಳೆಯರ ಪಾಲಿಗೆ ಭಾಗ್ಯದಾಯಿನಿಯಾಗಿರುವ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರನ್ನ ಸ್ವಾಗತಿಸಿ ಭರಪೂರ ಚಪ್ಪಾಳೆಗಳ ಮುಖೇನ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್. ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಇದೀಗ ನಮ್ಮ ಮಾನ್ಯ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ವೇದಿಕೆಗೆ ಬಂದಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತ ಮಾಡಬೇಕು ಅಂತ ಕೋರ್ಕೊಳ್ತೀನಿ. ನಮ್ಮ ನೆಚ್ಚಿನ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಆದರದ ಸ್ವಾಗತ. ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಿಗೆ ಆತ್ಮಬಲದ ಪ್ರತೀಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಂಕಲ್ಪ ಬಲದ ಸಹಕಾರದೊಂದಿಗೆ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗಿದು ಕಾರ್ಯಕ್ರಮದ ವತಿಯಿಂದ ಸ್ವಾಗತ, ಸುಸ್ವಾಗತ. ಇದೀಗ ನಿಮ್ಮ ಮುಂದೆ ಪ್ರಾಸ್ತಾವಿಕ ನುಡಿಗಳಿಗಾಗಿ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್. ನನ್ನೆಲ್ಲ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು, ಗೃಹಲಕ್ಷ್ಮಿಯರು, ನನ್ನ ಇಲಾಖೆಯ ಎಲ್ಲ ಮೇಲಿನಿಂದ ಕೆಳಗನೆವರೆಗೆ 50 ವರ್ಷ ಸ್ವಾರ್ಥಕತೆಯನ್ನು ಮೆರೆದು ಕೆಲಸ ಮಾಡಿದಂಥ, ಸೇವೆ ಮಾಡಿದಂಥ, ಸರ್ಕಾರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಮಾಜಿ ಮಂತ್ರಿಗಳಿಗೂ ಕೂಡ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಸುವರ್ಣ ಮಹೋತ್ಸವದ ಸಂಭ್ರಮದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಹಬ್ಬ. ಬಹಳಷ್ಟು ಸ್ವಾಭಿಮಾನದಿಂದ, ಬಹಳಷ್ಟು ವಿಶ್ವಾಸದಿಂದ, ಅಭಿಮಾನದಿಂದ ಈ ಒಂದು ಸುವರ್ಣ ಸಂಭ್ರಮವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ, ಶೋಭೆ ತರಲಿಕ್ಕೆ ಬಂದಂಥ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಭಾಗ್ಯಗಳ ಸರದಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ, ಉಪಮುಖ್ಯಮಂತ್ರಿಗಳು, ಸಂಘಟನಾ ಚತುರರು, ಯಾವತ್ತಿದ್ರೂ ಕೂಡ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ರಾತ್ರಿ ಹಗಲು ಕೆಲಸ ಮಾಡ್ತಿರುವಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಕೇಂದ್ರದ ಮಾಜಿ ಸಚಿವರು, ಮಾಜಿ ರಾಜ್ಯಪಾಲರು, ನನ್ನ ಗಾಡ್ ಮದರ್ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಮಟ್ಟಕ್ಕೆ ಖಾನಾಪುರದಲ್ಲಿ ಹುಟ್ಟಿ ಖಾನಾಪುರದಲ್ಲಿ ಬೆಳೆದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಗೆ ಕೈ ಹಿಡಿದು
ಇವತ್ತು ಇಂಥ ಬೃಹದಾಕಾರದ ವೇದಿಕೆ ಮೇಲೆ ರಾಜ್ಯದ ಒಬ್ಬ ಮಂತ್ರಿಯಾಗಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಶ್ರೀಮತಿ ಮಾರ್ಗ್ರೆಟ್ ಆಳ್ವಾಜಿ ಅವರೇ, ಮಾನ್ಯ ಸಚಿವರು, ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಎಚ್ ಸಿ ಮಹದೇವಪ್ಪ ಸಾಹೇಬ್ರೆ, ಮಾಜಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಸ್ತ್ರೀ ಶಕ್ತಿ ಸಂಘದ ಹರಿಕಾರಿಣಿ ಅಮ್ಮ ಮೋಟಮ್ಮಜಿ ಅವರೇ, ನಮ್ಮ ಇನ್ನೋವ ಮಾರ್ಗದರ್ಶಕರು, ನಮಗೆ ತುಂಬಾನೇ ಯಾವ ರೀತಿ ರಾಜಕಾರಣದಲ್ಲಿ ಕೆಲಸ ಮಾಡಬೇಕು, ಜನರ ಮಧ್ಯದಲ್ಲಿ ಇರಬೇಕು ಅಂತ ಕಲಿಸಿಕೊಟ್ಟಂತ ಮಾಜಿ ಮಂತ್ರಿಗಳಾದಂಥ ಶ್ರೀ ರಾಣಿ ಸತೀಶ್ ಮೇಡಮ್ನವರೇ, ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರು, ಆತ್ಮೀಯ ನಮ್ಮ ಅಕ್ಕ ಜಯಮಾಲಾ ಅವರೇ, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಜೀರ್ ಸಾಹೇಬ್ರೆ, ಆತ್ಮೀಯ ಸಹೋದರಿ, ನನ್ನ ಜೊತೆ ಶಾಸಕಿಯಾಗಿ ಕೆಲಸ ಮಾಡ್ತಾ ಇರುವಂಥ ರೂಪಕಲಾ ಅವರೇ, ಗ್ಯಾರಂಟಿಗಳ ಅಧ್ಯಕ್ಷರು ಆದಂಥ ಮಾಜಿ ಸಚಿವರಾದಂಥ ರೇವಣ್ಣ ಸಾಹೇಬ್ರೆ, ಮಹಿಳಾ ಆಯೋಗದ ಅಧ್ಯಕ್ಷಣಿ ನಾಗಲಕ್ಷ್ಮಿ ಚೌಧರಿ ಅವರೇ, ಬಾಲಭವನದ ಅಧ್ಯಕ್ಷರಾದಂಥ BR ನಾಯ್ಡು ಅವರೇ, ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷಣಿ ಸಹೋದರಿ ಪದ್ಮಾವತಿ ಅವರೇ, ನಮ್ಮ ಬಾಲ್ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಾದಂಥ ಸಂಗಮೇಶ್ ಅವರೇ, ಪ್ರಕಾಶಣ್ಣ ಹುಕ್ಕೇರಿ ಅವರೇ, ಜಲಜಾ ನಾಯಕ್ ಅವರೇ, ಇಲ್ಲಿ ಇದ್ದಂಥ ಎಲ್ಲ ಬೋರ್ಡ್ ಕಾರ್ಪೊರೇಷನ್ನ ಅಧ್ಯಕ್ಷರೇ, ಮಹಿಳಾ ನಾಯಕಿಯರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಎಲ್ಲರಿಗಿನ್ನ ಜಾಸ್ತಿ ನನ್ನ ಎದುರುಗಡೆ ಕೂತ್ಕೊಂಡಂತ ನನ್ನೆಲ್ಲ ಪರಿವಾರದ ಎಲ್ಲ ಸದಸ್ಯರಂತ ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದ ಎಲ್ಲ ಸಹೋದರರು, 1975 ಅಕ್ಟೋಬರ್ 2ನೇ ತಾರೀಕು ನಮ್ಮ ದೇಶದ ಧೀಮಂತ ಮಹಿಳೆ, ಉಕ್ಕಿನ ಮಹಿಳೆ, ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧೀಜಿಯವರು ಕರ್ನಾಟಕ ರಾಜ್ಯದ ಟಿ ನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿಗಳನ್ನು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಒಂದು ನೆನಪಿನ ದ್ಯೋತಕವಾಗಿ ಇವತ್ತು ನಾವು 50 ವರ್ಷದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇಂದಿರಾ ಗಾಂಧೀಜಿಯವರ ಒಂದು ಪರಿಕಲ್ಪನೆ, ಇಂದಿರಾ ಗಾಂಧೀಜಿಯವರ ಆಸೆ ಏನಾಗಿತ್ತು ಅಂತಂದ್ರೆ, ಬಡವರ ಮಕ್ಕಳು ಕೂಡ, ನಮ್ಮ ಭಾರತ ದೇಶದಲ್ಲಿ ಬಡತನ ಬಹಳಷ್ಟು ಇತ್ತು 50 ವರ್ಷದ ಹಿಂದೆ. ಬಡವರ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು, ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಉತ್ತಮ ನಾಗರಿಕರಾಗಬೇಕನ್ನುವಂಥ ಉದ್ದೇಶದಿಂದ, ಮಹತ್ವಾಕಾಂಕ್ಷೆಯಿಂದ ಈ ಒಂದು ICDS ಪ್ರೋಗ್ರಾಮನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ಅಲ್ಲಿಂದ ಇಲ್ಲಿಯವರೆಗೆ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರಿಗೆ ನಾನಿವತ್ತು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಕೇವಲ 50 ವರ್ಷದ ಸುವರ್ಣ ಮಹೋತ್ಸವವಲ್ಲ, ಮುಂದೆ ಬರುವಂಥ 50 ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೈಗೊಳ್ಳುವಂಥ 3 ಅತ್ಯುತ್ತಮವಾದ ದೊಡ್ಡ ಯೋಜನೆಗಳ ಒಂದು ಅನುಷ್ಠಾನ, ಉದ್ಘಾಟನೆಯ ಸಮಾರಂಭ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ದೇಶದಲ್ಲಿ, ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುತ್ತೋ, ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮಹಿಳೆಯರ ಪರವಾದ ಚಿಂತನೆ, ಮಹಿಳೆಯರಿಗಾಗಿ ಯೋಜನೆಗಳನ್ನು ಯಾವತ್ತಿದ್ರೂ ಮಾಡಿದವರು ಯಾರು ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು,
ಪಶು ಸಖಿಯರಿರಬಹುದು, ಕೃಷಿ ಸಖಿಯರಿರಬಹುದು. ಇವತ್ತು ಮಹಿಳೆಯರಿಗೆ ರಾಜಕಾರಣದಲ್ಲಿ ಪ್ರತಿಶತ 50% ರಿಸರ್ವೇಶನ್ ಇರಬಹುದು, ವಿಧವಾ ಪೆನ್ಷನ್ ಇರಬಹುದು, ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಬಹುದು, ಬಡವರ ಮಕ್ಕಳಿಗೆ ಕಲಿಕೆಯಲ್ಲಿ, ಅದರಲ್ಲೂ ನಾವು ಹೇಳ್ತೀವಲ್ಲ ಬರೀ ಶ್ರೀಮಂತರ ಸೊತ್ತಲ್ಲ, ಕಲಿಕೆ ಬಡವರಿಗೂ ಕೂಡ ಸಲ್ಲಬೇಕು ಅನ್ನುವಂಥ ವಿಚಾರಧಾರಣೆಯನ್ನ ಯಾರಾದರೂ ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 3 ಯೋಜನೆಗಳು ಅಂತ ಹೇಳಿದೆ. ಮೊದಲನೇದಾಗಿ ಬಹಳ ಹೆಮ್ಮೆಯಿಂದ ಹೇಳೋಣ, ಅಕ್ಕ ಪಡೆ. ಈ ಅಕ್ಕ ಪಡೆಯನ್ನ ನಮ್ಮ ಗೃಹ ಇಲಾಖೆಯ ಸಹಯೋಗದೊಂದಿಗೆ, ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಸ್ವಾವಲಂಬನೆ, ಮಹಿಳೆಯರ ಆರ್ಥಿಕ ಬದ್ಧತೆ ನಮ್ಮ ಒಂದು ಕಮಿಟ್ಮೆಂಟ್. ಅದಕ್ಕೋಸ್ಕರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಕ ಪಡೆಯನ್ನ ಇವತ್ತು ಅನುಷ್ಠಾನಗೊಳಿಸ್ತಾ ಇದೆ. ಅಕ್ಕ ಪಡೆ, ನಾನು ಬೀದರ್ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ SP ಅವರು ಬಹಳಷ್ಟು ಚೆನ್ನಾಗಿ ಅಕ್ಕ ಪಡೆಯನ್ನ ಜಿಲ್ಲೆಗೆ ಮಾಡಿದ್ರು. ಅದನ್ನ ನೋಡಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ಅಕ್ಕ ಪಡೆಯನ್ನ ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆಯ ಸಹಯೋಗದೊಂದಿಗೆ ಇವತ್ತಿಂದ ನಾವು ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಇನ್ನು 2ನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ವಿವಿಧೋದ್ದೇಶ ಸಂಘ. ಇದು ಬಹಳಷ್ಟು ದೊಡ್ಡ ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸನ್ನದ್ಧವಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆ ಪೂರ್ವ ಏನು ನಾವು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಗ್ಯಾರಂಟಿ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಅಂತ ಬಹಳ ಹೆಮ್ಮೆಯಿಂದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಒಂದು ಊರಲ್ಲಿ, ಹಳ್ಳಿಯಲ್ಲಿ ತಾವೆಲ್ಲ ಶ್ರಮಪಟ್ಟು ಈ ಯೋಜನೆಯನ್ನ ಜಾರಿಗೆಗೊಳಿಸಲಿಕ್ಕೆ, ಜನಪ್ರಿಯ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ. ಅದರ ಮುಂದುವರೆದಂಥ ಭಾಗ, ಒಂದು ದೊಡ್ಡ ಹೆಜ್ಜೆ ಗೃಹಲಕ್ಷ್ಮಿ ಸಹಕಾರಿ ಸಂಘ. ಪ್ರತಿಯೊಬ್ಬರು ಕೂಡ 1,26,00,000 ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ. ಬನ್ನಿ, ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ತಮ್ಮನ್ನು ತಾವು ನೋಂದಣಿ ಮಾಡಿಕೊಂಡು ಸದಸ್ಯರಾಗಿ. ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತು. ಇವತ್ತಿನ ಮುಂದುವರೆದಂತ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯನ್ನ ಮಾಡೆಲ್ ಆಗಿ ತೆಗೆದುಕೊಂಡಿದೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನ ಬೇರೆಯವರಿಗೆ ಉದಾಹರಣೆಯಾಗಿ ನಮ್ಮ ಕೇಂದ್ರ ಸಚಿವರು ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದ ಯೋಜನೆಗಳನ್ನು ಉದಾಹರಣೆಯಾಗಿ ಕೊಡುವಂಥ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮವಾಗಿ ಮುಂಬರುವಂಥ ದಿನದಲ್ಲಿ LKG UKG ಇನ್ನು ಮೇಲೆ ನಮ್ಮ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ LKG UKG ಅಂತ ಪ್ರಾಯೋಗಿಕವಾಗಿ ಇವತ್ತಿನಿಂದ 5,000 ಅಂಗನವಾಡಿಗಳಲ್ಲಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ಕೆಲಸ ಆಗಿದೆ ಈ ಇಲಾಖೆಯಲ್ಲಿ, ಬಹಳಷ್ಟು ದೂರ ಬಂದಿದ್ದೇವೆ, ಆದರೆ ಇನ್ನೂ ಬಹು ದೂರ ನಾವು ಸಾಗಬೇಕಾಗಿದೆ. ಬಂಧುಗಳೇ, ನಾನೆಲ್ಲ ಪರಿವಾರದ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾವುದೇ ಕೆಲಸ ಇರಲಿ, ಅದು ಸರ್ವೆ ಇರಲಿ, ಅದು ಇಲೆಕ್ಷನ್ ಕೆಲಸ ಇರಲಿ, ಅದು ಪಲ್ಸ್ ಪೋಲಿಯೋ ಕೆಲಸ ಇರಲಿ, ಅದು ಸರ್ಕಾರದ ಯಾವುದೇ ಕೆಲಸ ಹೇಳಿದ್ರು ಕೂಡ ಅದು ದೇವರ ಸೇವೆ ಅನ್ನೋ ಹಾಗೆ ತಾವೆಲ್ಲರೂ ಕೆಲಸವನ್ನ ಮಾಡಿದ್ದೀರಾ. ಯಾರೂ ಕೂಡ ಏನು ಮಾತನಾಡಲಿಲ್ಲ. ವಿಶೇಷವಾಗಿ ನಮ್ಮ ಅಂಗನವಾಡಿಯ ಎಲ್ಲ ಯೂನಿಯನ್ಗಳ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಾವು ಸತತವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರ ಒಂದು ಹಕ್ಕಿಗಾಗಿ ಹೋರಾಟವನ್ನು ಮಾಡಿ ನಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಒಂದು ಕೊಂಡಿಯ ಥರ ತಾವು ಕೆಲಸ ಮಾಡಿದ್ದೀರಾ. ಮುಂಬರುವಂಥ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು
ತಮ್ಮೆಲ್ಲರ ಗೌರವಧನವನ್ನ 1,000 ರೂಪಾಯಿ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ಇಬ್ರು ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನಾನು ತಮ್ಮ ಧ್ವನಿಯನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಶ್ರದ್ಧೆಯಿಂದ ನನ್ನ ಪರಿವಾರದ ಸದಸ್ಯರು ಕೆಲಸ ಮಾಡಿದ್ದಾರೆ. ಅವರ ಗೌರವಧನವನ್ನ ಇನ್ನೂ 1,000 ಜಾಸ್ತಿ ಮಾಡಿ ಕೊಡಬೇಕು ಅಂತ ವಿನಮ್ರತೆಯಿಂದ ಅವ್ರನ್ನ ನಾನು ಕೇಳ್ಕೊಳ್ತೇನೆ. ತಮ್ಮ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳೇ, ಆದರೆ ತಮ್ಮ ಸೇವೆಗೆ ಗೌರವಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಇಷ್ಟೊಂದು ಅಚ್ಚು